ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೆ. ನಮ್ಮಲ್ಲಿ ಹಸ್ತ ಸಾಮುದ್ರಿಕಾ ಶಾಸ್ತ್ರ, ಅಂಗಶಾಸ್ತ್ರ, ಅನೇಕ ಶಾಸ್ತ್ರಗಳ ಜೊತೆಗೆ ನಾವು ಪ್ರತಿನಿತ್ಯವೂ ಸಹ ನಮ್ಮ ಎರಡೂ ಕೈಗಳನ್ನು, ಅಂದರೆ ಎರಡೂ ಕೈಗಳು ಇರೋರು ನೋಡ್ಕೋತಾರೆ, ಇಲ್ಲದೇ ಇರೋರು ನೋಡ್ಕೊಳ್ಳಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಬರ್ಬೋದು. ಆದರೆ ಕೈಗಳನ್ನು ಅಂಗೈ ಅಂತ ಏನು ಕರಿತೀವಿ, ಎರಡೂ ಕೈಗಳ ಅಂಗೈಗಳನ್ನು ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಂಗೈಗಳನ್ನು ನೋಡಿ ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಮಂತ್ರಕ್ಕಂತ ಹೇಳ್ಕೊಳ್ತೀವಿ. ಆದರೆ ಒಂದು ಗಮನಿಸಿಲ್ಲ ನಾವು. ಆ ಗಮನಿಸಿರೋದು ಏನಪ್ಪ ಅಂದರೆ ಅಂಗೈ ಬಣ್ಣ. ಅಂಗೈ ಬಣ್ಣ ನಮ್ಮ ಭವಿಷ್ಯತ್ತನ್ನು ಕೂಡ ಹೇಳುತ್ತೆ. ಅಂಗೈ ಬಣ್ಣದಿಂದ ನಮ್ಮಲ್ಲಿ ಪರಿವರ್ತನೆ ಕೂಡ ಮಾಡ್ಕೋಬಹುದು. ಅಂಗೈ ಬಣ್ಣದಿಂದ ಅದೃಷ್ಟವನ್ನು ಒಲಿಸ್ಕೋಬಹುದು. ಯಾಕೆಂದರೆ ನಿಮಗೆಲ್ಲ ಗೊತ್ತು, ದೇವರಿಗೆ ಹೂನಾರ ಹಾಕಬೇಕು, ಎರಡು ಕೈಯಿಂದ ಹಾಕ್ತೀವಿ. ದೇವರಿಗೆ ಗಂಧ ಅಕ್ಷತೆ ಅಥವಾ ಕುಂಕುಮ ಇಡಬೇಕು, ಬಲಗೈಯಲ್ಲಿ ನಾವು ಕುಂಕುಮ ಅಕ್ಷತೆ ಎಲ್ಲ ಇಡ್ತೀವಿ. ನಾವು ಊಟ ಮಾಡಬೇಕಾದ್ರೂ ನಮಗೆ ಕೈ ಬೇಕೇ ಬೇಕು. ಹಾಗಾಗಿ ಈ ಅಂಗೈ ಬಣ್ಣದ ಮಹತ್ವ ಏನು, ಈ ಅಂಗೈ ಬಣ್ಣ ಏನು ಭವಿಷ್ಯತ್ತನ್ನು ಹೇಳುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳಕ್ಕೆ ಹೋದಾಗ ಸಾಮಾನ್ಯವಾಗಿ ನಾವು ಗಮನಿಸಿರ್ತೀವಿ, ಎಷ್ಟೋ ಜನರ ಕೈ ಎರಡು ವಿಧ ಇರುತ್ತೆ. ನಾವು ಅಂಗೈಗಂತ ಮುಂಚೆನೇ ಕೈಯಲ್ಲಿ ಎರಡು ವಿಧ. ಯಾವುದು? ಸಾಫ್ಟಾಗಿರುತ್ತೆ. ಕೆಲವ್ರ ಕೈ ಹಿಂಗೆ ಮುಟ್ಟಿ ಸ್ಮೂತಾಗಿ ಸಾಫ್ಟಾಗಿರುತ್ತೆ. ಕೆಲವ್ರ ಕೈ ನೋಡಿ ಹಾರ್ಡಾಗಿರುತ್ತೆ. ಅದರಂದರೆ ಈ ಹಾರ್ಡಾಗಿರೋ ಕೈ ಶ್ರಮಜೀವಿಗಳು, ಆ ಸಾಫ್ಟಾಗಿರೋ ಕೈ ತುಂಬ ಮೃದು ಅಂತ ಅಲ್ಲ. ಆ ಸಾಫ್ಟಾಗಿರೋದು, ಹಾರ್ಡಾಗಿರೋದು ಅಂದರೆ ಗಟ್ಟಿಯಾಗಿರ್ತಕ್ಕಂಥ ಕೈ, ಸ್ಮೂತಾಗಿರ್ತಕ್ಕಂಥ ಕೈಯ ಈ ಎರಡನ್ನು ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಈ ಗಟ್ಟಿ ಇರ್ತಕ್ಕಂಥ ಕೈಯವರು ಬೇಗ ನಿರ್ಧಾರ ತಗೊಳ್ತಾರೆ. ಈ ಸಾಫ್ಟ್ ಇರ್ತಕ್ಕಂಥ ಕೈಯವರು ಸ್ವಲ್ಪ ತಾಳ್ಮೆಯಿಂದ ನಿರ್ಧಾರ ತಗೊಳ್ತಾರೆ ಅಷ್ಟೇ. ಕಷ್ಟಜೀವಿಗಳು ಅವ್ರು ಕಷ್ಟಪಡಲ್ಲ, ಇವ್ರು ಕಷ್ಟಪಡ್ತಾರೆ, ಇವ್ರು ಸುಖವಾಗಿರ್ತಾರಲ್ಲ. ನಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಇವತ್ತಿನ ದಿವಸ ಅಂಗೈ ಬಣ್ಣದ ವಿಚಾರ ನೋಡೋಕ್ಕೆ ಹೋದಾಗ, ನಮ್ಮ ಹಸ್ತ ಸಾಮುದ್ರಿಕಾ ಶಾಸ್ತ್ರದ ಪ್ರಕಾರ ನೋಡೋಕ್ಕೆ ಹೋದಾಗ ಅಂಗೈ ಬಣ್ಣ ನಮ್ಮ ಕರ್ಮಗಳಿಗೆ, ಅದು ಕರ್ಮಗಳ ಜೊತೆ ಒಂದು ಸಂಪರ್ಕ ಇಟ್ಕೊಂಡಿದೆ. ನಮ್ಮ ಕರ್ಮ ಹೇಗಿದೆಯೋ ಹಾಗೆ ನಮ್ಮ ಕೈ ಕೂಡ ಇರುತ್ತೆ. ಈ ಕೈಗಳಲ್ಲಿ ಈ ಬಣ್ಣ ಕಾಲ ಕಾಲಕ್ಕೆ ಬದಲಾವಣೆ ಆಗುತ್ತೆ. ನೀವು ನೋಡಿಲ್ಲ, ನಾವು ಹೇಳ್ಬೋದು, ನಾವು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ, ಈ ಅವಸ್ಥೆಗಳಲ್ಲಿ ಬದಲಾವಣೆ ಆಗುತ್ತಾ ಅಂದರೆ ಅದು ಸ್ಕಿನ್ನು ವೈಜ್ಞಾನಿಕವಾಗಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಗಮನಿಸೋಕೆ ಹೋಗಬೇಕು, ಅಂಗೈ ಬಣ್ಣ ಆಗಾಗ ಬದಲಾವಣೆ ಆಗುತ್ತೆ. ಅದು ನಮ್ಮ ಕರ್ಮಫಲಕ್ಕೆ ಅನುಸಾರವಾಗಿ ಅಂತ ಹೇಳುತ್ತೆ. ಕೆಲವರು ಹೇಳ್ತಾರೆ ಆಹಾರ ತಗೊಳ್ಳೋದು, ನಾವು ಬಿಸಿಲಲ್ಲಿ ಓಡಾಡೋದು, ನಾವು ಎಲ್ಲೋ AC ಯಲ್ಲಿರೋದು, ಇದರಿಂದ ನಮ್ಮ ಕೈ ಹಿಂಗಿರುತ್ತೆ. ಅದೆಲ್ಲ ಇಲ್ಲ. ಕರ್ಮಕ್ಕೆ ತಕ್ಕ ಹಾಗೆ ನಂಬಿಕೆಯ ಮೇಲೆ ಅಂತ ಹೇಳುತ್ತೆ. ಈ ಅಂಗೈ ಬಣ್ಣಗಳಲ್ಲಿ ಮೂರು ವಿಧ. ಒಂದು, ನೀವೇ ಗಮನಿಸ್ಕೊಳ್ಳಿ, ಗುಲಾಬಿ ಬಣ್ಣ ಇರುತ್ತೆ. ಗುಲಾಬಿ ಬಣ್ಣ ಕೆಲವರಿಗೆ ಬಿಳಿಯ ಬಣ್ಣ, ಸ್ವಲ್ಪ ಬಿಳಿ ಬಣ್ಣ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಕೆಲವರಿಗೆ ಕೆಂಪು ಬಣ್ಣ ಕಾಣಿಸುತ್ತೆ. ಕೆಲವರಿಗೆ ಗುಲಾಬಿ ಕೆಂಪು ಮಿಕ್ಸ್ ಇರೋದು ಕೂಡ ಇರುತ್ತೆ. ಇವತ್ತಿನ ದಿವಸ ಗುಲಾಬಿ ಬಣ್ಣ ಅಂದಾಗ ಬರೀ ಗುಲಾಬಿನೇ ನಮ್ಮ ಕೈಯಲ್ಲಿ ಜಾಸ್ತಿ ಗುಲಾಬಿ ಬಣ್ಣ ಕಾಣಿಸಿದಾಗ, ಹಳದಿ ಬಣ್ಣ ಕಾಣಿಸಿದಾಗ ಅವರಿಗೆ ಸುಖ, ಸಂತೋಷ, ನೆಮ್ಮದಿ, ಅವರ ಪ್ರಯತ್ನ, ಅವರ ಯೋಜನೆಗಳಿಗೆ ಅವರು ತಯಾರಿಯಾಗಿರ್ತಾರೆ. ಸಾಮಾನ್ಯವಾಗಿ ಕೈಯನ್ನು ಹಿಂಗೆ ಗಮನಿಸಿ ನೋಡಿ, ನಿಮ್ಮ ಮಕ್ಕಳ ಕೈ ನೀವೇ ನೋಡ್ಬೋದು. ಈ ಮಕ್ಕಳಿಗೆ ಮುಂದೆ ಒಳ್ಳೆ ಭವಿಷ್ಯತ್ತು, ಒಳ್ಳೆ ಚೆನ್ನಾಗಿರುತ್ತೆ. ಕೇವಲ ರೇಖೆಗಳು ಅವೆಲ್ಲ ಏನೂ ಬೇಡ, ಬಣ್ಣ ಸಾಕು. ಆ ಬಣ್ಣದಿಂದಲೇ ನಾವು ಒಂದಷ್ಟನ್ನು ಹೇಳ್ಬೋದು. ಎಷ್ಟೋ ಜನ ಹೇಳ್ತಾರೆ, ಒಂದು ದೊಡ್ಡ ತಲೆ ಇಟ್ಕೊಂಡಿರ್ತಕ್ಕಂಥ ಮಗು ನೋಡಿದ ತಕ್ಷಣ ಈ ಮಗು ಭಾಳ ಒಳ್ಳೆಯ ಕೀರ್ತಿವಂತನಾಗ್ತಾನೆ ಅಂತಾರೆ. ಆ ಕಣ್ಣಾಗಲಿ, ಮೂಗಾಗಲಿ, ಹಣೆ ಅಗಲವಾದ ಹಣೆ ಇದ್ದರೆ ಪೂರ್ಣ ಆಯಸ್ಸಪ್ಪ ಇವನಿಗೆ, ಪೂರ್ಣ ಆಯಸ್ಸು ಅಂತಾರೆ. ಅದೇ ರೀತಿ ಈ ಅಂಗೈ ಬಣ್ಣ ಗುಲಾಬಿ ಬಣ್ಣ ಇದ್ದರೆ ಅವರಿಗೆ ಸುಖ ಸಂತೋಷಗಳು ಕೂಡ ಜಾಸ್ತಿ ಇರುತ್ತೆ, ತಾಳ್ಮೆ ಇರುತ್ತೆ. ಬಿಳಿಯ ಬಣ್ಣ ಇದ್ದರೆ ಪ್ರಶಾಂತತೆ ಇರುತ್ತೆ, ಯಾರ ತಂಟೆಗೂ ಹೋಗಲ್ಲ, ತನ್ನ ಕೆಲಸ ಆಯಿತು ತಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಕೆಲಸವನ್ನು ಪರಿಪೂರ್ಣ ಮಾಡ್ತಕ್ಕಂಥದ್ದು ಬಿಳಿ. ಇನ್ನು ಕೆಂಪು ಬಣ್ಣ ಇದ್ದಾಗ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಇರುತ್ತೆ, ಬೇಗ ಕೈ ಎತ್ತಾರೆ, ಬೇಗ ಕೈ ಹೊಡೆಯೋಕ್ಕೆ ಹೋಗ್ತಾರೆ, ಬೇಗ ಆತುರತೆಯನ್ನು ಪ್ರದರ್ಶನ ಮಾಡಿದ್ರೂ ಕೂಡ ನೇರವಾಗಿರ್ತಾರೆ. ನಿಜವಾದ ವಿಷಯಗಳಿಗೆ ಅವರು ಕೋಪ ಕೂಡ, ಆದರೆ ಅವ್ರನ್ನ ಸ್ವಲ್ಪ ಇದನ್ನು ಬದಲಾಯಿಸ್ಕೋಬೇಕಾಗಿರುತ್ತೆ. ಇನ್ನು ಹಳದಿ ಮತ್ತು ಕೆಂಪು ಎರಡೂ ಜೊತೆಯಲ್ಲಿದ್ದಾಗ ಸ್ವಲ್ಪ ಕೊರಗಿರ್ಬೋದು, ಯೋಚನೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಕೆಂಪು ಬಣ್ಣದವ್ರಿಗೆ ಸಾಧಕರು ಕೂಡ ಆಗಿರ್ತಾರೆ. ಇನ್ನು ಎಲ್ಲವೂ ಸೇರಿ ಒಂದೇ ಕೈಯಲ್ಲಿ ಮಿಶ್ರಣ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಆಕಸ್ಮಿಕ ಯೋಗ, ಆಕಸ್ಮಿಕ ಧನಯೋಗ, ಆಕಸ್ಮಿಕ ಕಾರ್ಯಸಿದ್ಧಿ ಅಂತ ಹೇಳ್ತಾ ಇವೆಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.